ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ 3 ಬಟರ್ಫ್ಲೈಗಳು ಕಾಣ್ತಾ ಇದೆ. ಇದರಲ್ಲಿ ಯಾವುದಾದರೂ ಒಂದು ಬಟರ್ಫ್ಲೈನ ನೀವು ಪಿಕ್ ಮಾಡ್ಕೊಳ್ಳಿ. ಅಂದರೆ ಈ ಬಟರ್ಫ್ಲೈಗಳಲ್ಲಿ ನಿಮಗೆ ಯಾವ ಬಟರ್ಫ್ಲೈ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣುತ್ತೋ, ಯಾವ ಬಟರ್ಫ್ಲೈ ನಿಮಗೆ ಇಷ್ಟ ಆಗುತ್ತೋ ಆ ಬಟರ್ಫ್ಲೈನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಬಟರ್ಫ್ಲೈನ ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ತುಂಬ ಇಷ್ಟಪಡುವಂಥ ಆ ವ್ಯಕ್ತಿಯನ್ನು ಕೂಡ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಯಾವ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಇದ್ದೀರಾ, ಆ ವ್ಯಕ್ತಿಗೆ ನೀವು ಮನಸ್ಸಿನಲ್ಲಿ ಯಾವ ಸ್ಥಾನ ಕೊಟ್ಟಿದ್ದೀರಾ, ಅದೇ ಥರ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೋ ಅಥವಾ ಅವರ ಮನಸ್ಸಿನಲ್ಲಿ ಅವರು ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೋ ಅಂತ ತಿಳ್ಕೋಬೇಕು ಅಂದರೆ ನೀವು ಅವರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ಚೆನ್ನಾಗಿ ಧ್ಯಾನ ಮಾಡಿಕೊಂಡು ಅವರನ್ನು ಒಂದು ಸಲ ನೆನೆಸ್ಕೊಳ್ಳಿ. ಬೇಗನೆ ಬಟರ್ಫ್ಲೈನ ನೀವು ಆಯ್ಕೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ಆಗಿರುತ್ತೆ. ನಿಮ್ಮ ಯಾವ ಟೈಮಲ್ಲಿ ನಿಮ್ಮ ಎದುರಿಗೆ ಈ ವಿಡಿಯೋ ಬರುತ್ತೆ ಆಗ ನಿಮಗೆ ಇದು ರೆಸೊನೇಟ್ ಆಗುತ್ತೆ. ಹಾಗಾಗಿ ಯಾವುದೇ ಟೈಮ್ನಲ್ಲಿ ಈ ವಿಡಿಯೋ ನಿಮ್ಮ ಮುಂದೆ ಬಂದರೂ ಕೂಡ ನಿಮಗೆ ರೆಸೊನೇಟ್ ಆಗುತ್ತೆ. ಈ ರೀಡಿಂಗ್ ಜನರಲ್ ಆಗಿರೋದರಿಂದ ಕಲೆಕ್ಟಿವ್ ಆಗಿದೆ ಮತ್ತು ಈ ರೀಡಿಂಗಲ್ಲಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೆ ಅಷ್ಟನ್ನು ಮಾತ್ರ ನೀವು ತಗೋಬೇಕಾಗುತ್ತೆ. ಉಳಿದಿರುವಂಥ ವಿಷಯಗಳನ್ನು ಬಿಡಬೇಕಾಗುತ್ತೆ. ನಿಮಗೆ ಮ್ಯಾಚ್ ಆಗದೇ ಇರುವಂಥ ವಿಷಯಗಳನ್ನು ಬಿಡಬೇಕಾಗುತ್ತೆ. ಹಾಗಾದರೆ ಈಗ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಲೋ ಪೈಲ್ ನಂಬರ್ 1, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿಟ್ಕೊಂಡಿರುವಂಥವರು ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಸಲ ನೆನಪಿಸ್ಕೋಬೇಕಾಗುತ್ತೆ. ಅವರ ಬಗ್ಗೆ ನೆನಪಿಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕಂದರೆ ಅವರ ಎನರ್ಜಿ ಜೊತೆ ನಿಮ್ಮ ಎನರ್ಜಿ ಕೂಡ ಮ್ಯಾಚ್ ಆಗೋದ್ರಿಂದ ನಿಮಗೆ ಆವಾಗ ಅಕ್ಯುರೇಟಾಗಿ ಯಾವ ವಿಷಯಗಳು ಯಾವ ಥರ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಅಂದರೆ ರೆಸೊನೇಟ್ ಆದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ 1176 ಅಥವಾ ನಿಮ್ಮ ಆ ವ್ಯಕ್ತಿಯ ನೀವೇನು ನೆನೆಸ್ಕೊಂಡಿದ್ದೀರಾ ಆ ವ್ಯಕ್ತಿಯ ಫಸ್ಟ್ ಲೆಟರನ್ನು ಹಾಕೋದನ್ನು ಮರಿಬೇಡಿ. ಈ ವ್ಯಕ್ತಿಯ ಎನರ್ಜಿ ಬಗ್ಗೆ ಹೇಳಬೇಕು ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ಲಾಗಿ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ. ಈ ವ್ಯಕ್ತಿ ಜೊತೆ ಡೀಲ್ ಮಾಡ್ತಾ ಇರುವಂಥವರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಎನರ್ಜಿಯಿಂದ ತಿಳಿತಾ ಇದೆ. ಅದೇ ರೀತಿ ಈ ವ್ಯಕ್ತಿ ನಿಮ್ಮ ಜೊತೆ ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ಕೂಡ ಈ ವ್ಯಕ್ತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀರಾ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂದರೆ ಕೆಲವು ಕಮಿಟ್ಮೆಂಟ್ಗಳು ಬರ್ತಾ ಇರ್ಬೋದು, ಅದೇ ಥರ ಪ್ರಪೋಸಲ್ಗಳು ಬರ್ತಾ ಇದೆ ಅಥವಾ ಮದುವೆ ತಯಾರಿ ನಡೀತಾ ಇರ್ಬೋದು. ಅಂದರೆ ನಿಮ್ಮ ಮ್ಯಾರೇಜ್ ಬಗ್ಗೆ ಕೂಡ ನಿಮ್ಮ ಮನೆಗಳಲ್ಲಿ ಚರ್ಚೆಗಳಾಗ್ತಾ ಇರ್ಬೋದು. ಆದರೆ ನೀವು ಈ ಕಮಿಟ್ಮೆಂಟ್ಗಾಗಲಿ ಈ ಮದುವೆ ತಯಾರಿಗಾಗಲಿ ನೀವಿನ್ನೂ ಕೂಡ ರೆಡಿಯಾಗಿಲ್ಲ. ಯಾರ ಪ್ರಪೋಸಲ್ ಕೂಡ ನೀವಿನ್ನೂ ಒಪ್ಕೊಂಡಿಲ್ಲ. ಯಾಕೆ ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನು ಇನ್ನೂ ಕಾಯ್ತಾ ಇದ್ದೀರಾ. ಅವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ. ಅವರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಈ ವ್ಯಕ್ತಿಯ ಮೇಲಿರುವ ಫೀಲಿಂಗ್ಸ್ ಬೇರೆ ಏನೇ ತೀರ್ಮಾನ ತಗೊಳ್ಳೋದಕ್ಕೂ ಅಡ್ಡಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ವ್ಯಕ್ತಿಯ ಯೋಚನೆ ನಿಮ್ಮನ್ನು ತುಂಬಾ ಕಾಡ್ತಾ ಇದೆ. ಈ ವ್ಯಕ್ತಿಯ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇರ್ತೀರ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ನಿಮಗೆ ಆಗ್ತಾ ಇಲ್ಲ. ಹಾಗಾಗಿ ಈ ವ್ಯಕ್ತಿಯಿಂದ ಮೂವ್ ಆನ್ ಆಗೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ಅದೇ ರೀತಿ ಈ ವ್ಯಕ್ತಿ ಮತ್ತೆ ಬರ್ತಾರೆ ನಿಮ್ಮ ಜೀವನದಲ್ಲಿ ಅಂತ ಕಾಯ್ತಾ ಇದ್ದೀರಾ. ನೀವು ಇನ್ನೂ ಕೂಡ ಹೋಪನ್ನು ಇಟ್ಕೊಂಡಿದ್ದೀರಾ. ಈ ವ್ಯಕ್ತಿ ಮತ್ತೆ ನನ್ನ ಜೀವನದಲ್ಲಿ ಬರ್ತಾರೆ, ನಾವು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತ, ಮತ್ತೆ ಪ್ರೀತಿಯಲ್ಲಿ ಇರ್ತೀವಿ ಅಂತ ನೀವು ಕಾಯ್ತಾ ಇದ್ದೀರಾ. ಈ ವ್ಯಕ್ತಿಯ ಎನರ್ಜಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಈ ವ್ಯಕ್ತಿಯ ಎನರ್ಜಿಯಲ್ಲಿ ತಿಳಿದು ಬರ್ತಾ ಇರೋದು ಈ ವ್ಯಕ್ತಿ ಎಮೋಷ್ನಲ್ಲಾಗಿ ನಿಮ್ಮಲ್ಲಿ ತುಂಬಾ ಕನೆಕ್ಟ್ ಆಗಿದ್ದಾರೆ. ಆದರೆ ಈ ವ್ಯಕ್ತಿ ಏನಿದ್ದಾರೆ ಅವರ ಭಾವನೆಗಳನ್ನು ನಿಮ್ಮ ಹತ್ರ ಇನ್ನೂ ಹೇಳ್ಕೊಳ್ತಾ ಇಲ್ಲ. ಅವರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ. ಅವ್ರ ಫೀಲಿಂಗ್ಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇಲ್ಲ. ಈ ವ್ಯಕ್ತಿ ಯಾಕೆ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾ ಇಲ್ಲ ಅಂದರೆ ನಿಮ್ಮ ಎದುರಿಗೆ ಬರ್ತಾ ಇಲ್ಲ. ಯಾಕೆ ಅಂದರೆ ಅವರು ವೀಕ್ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅಂದರೆ ನಿಮ್ಮ ಎದುರಿಗೆ ಬಂದು ಅವರ ಪ್ರೀತಿಯನ್ನು ಅಂದರೆ ಅವರ ಮನಸ್ಸಿನಲ್ಲಿರೋ ಎಮೋಷನನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರೆ ಅವರು ಎಲ್ಲಿ ವೀಕ್ ಬಿಡ್ತಾರೋ ಅಂತ ಅವರ ಮನಸ್ಸಿನಲ್ಲಿದೆ. ಹಾಗಾಗಿ ಈ ವ್ಯಕ್ತಿ ತಮ್ಮ ಭಾವನೆಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇಲ್ಲ, ನಿಮ್ಮ ಎದುರಿಗೆ ಬರ್ತಾ ಇಲ್ಲ.
ಈ ವ್ಯಕ್ತಿ ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ಯಾವಾಗ ಇವರು ನಿಮ್ಮ ಮುಂದೆ ಬರ್ತಾರೋ, ಯಾವಾಗ ನಿಮ್ಮನ್ನು ಮಾತಾಡಿಸ್ತಾರೋ ಆವಾಗ ಇವ್ರನ್ನ ನೀವು ಒಬ್ಬ ಸ್ಟ್ರಾಂಗ್ ಪರ್ಸನ್ ಆಗಿ ನೋಡಬೇಕು. ನೀವು ಇವ್ರನ್ನ ವೀಕ್ ಅಂತ ಅಂದ್ಕೋಬಾರ್ದು, ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇವರು ಅಂತ ನೀವು ಅಂದ್ಕೋಬೇಕು. ಆ ಟೈಮಲ್ಲಿ ಇವರು ಬಂದು ನಿಮ್ಮನ್ನು ಮೀಟ್ ಮಾಡಿ ನಿಮ್ಮನ್ನು ಅವರ ಮನಸ್ಸಿನ ಭಾವನೆಗಳನ್ನು ಹೇಳ್ಕೋಬೇಕು ಅಂತ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಮುಂದೆ ಬಂದಾಗ ನಾನಿಲ್ದಲೇ ಇವ್ರ ಜೀವನ ಚೆನ್ನಾಗಿಲ್ಲ, ಇವ್ರು ಖುಷಿಯಾಗಿಲ್ಲ ಅಂತ ಇವರು ಅಂದ್ಕೊಳ್ಬಾರ್ದು, ನಾನಿನ್ನೂ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಇವರು ಅಂದ್ಕೋಬೇಕು ಅನ್ನೋ ಥರ ಇವರು ನಿಮ್ಮನ್ನು ಇನ್ನೂ ಮೀಟ್ ಆಗ್ತಾ ಇಲ್ಲ, ನಿಮ್ಮ ಮುಂದೆ ಬರ್ತಾ ಇಲ್ಲ. ಅವರು ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ, ಆದರೆ ಅದನ್ನು ನಿಮಗೆ ತೋರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅವರು ಸ್ಟ್ರಾಂಗ್ ಆಗಿರೋ ಥರ ನಿಮ್ಮ ಮುಂದೆ ಬಂದಾಗ ನೀವು ಅಂದ್ಕೊಳ್ತೀರಾ ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ, ಇನ್ನೂ ಇವರು ವೀಕ್ ಇಲ್ಲ, ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ನೀವು ಅಂದ್ಕೋಬೋದು. ಆದರೆ ಅವ್ರ ಮನಸ್ಸಲ್ಲಿ ನಿಮ್ಮನ್ನು ತುಂಬಾ ಕನೆಕ್ಟ್ ಆಗಿದ್ದಾರೆ, ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅಂತ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ. ಈ ವ್ಯಕ್ತಿ ಅವರ ಮನಸ್ಸಿನಲ್ಲಿ ನಿಮ್ಮನ್ನು ತುಂಬ ಡೀಪಾಗಿ ಇಟ್ಕೊಂಡಿದ್ದಾರೆ, ಅದೇ ಥರ ತುಂಬ ಯೋಚನೆ ಮಾಡ್ತಾರೆ. ಅವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು, ನಿಮ್ಮ ಬಗ್ಗೆ ಇರುವಂಥ ಭಾವನೆಗಳನ್ನು ಅವರು ಮುಚ್ಚಿಡ್ತಾ ಇದ್ದಾರೆ. ಇಲ್ಲಿ ಎನರ್ಜಿನ ಹೈಡ್ ಮಾಡೋ ಥರ ಕಾಣಿಸ್ತಾ ಇದ್ರೆ, ಅಂದರೆ ಅವ್ರ ಬಗ್ಗೆ ನಿಮಗೆ ಗೊತ್ತಾಗಲೇಬಾರ್ದು, ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗಲೇಬಾರ್ದು ಅಂತ ಇವರು ತುಂಬಾ ಮುಚ್ಚಿಡ್ತಾ ಇದ್ದಾರೆ. ಅವರ ಮನಸ್ಸಿನ ಭಾವನೆಗಳನ್ನು, ನಿಮ್ಮ ಬಗ್ಗೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ತುಂಬಿಕೊಂಡಿದೆ. ಅದರಿಂದಾಗಿ ಇವರು ಅವರ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳಕ್ಕಾಗ್ದಲೇ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ನಿಮ್ಮ ಜೊತೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾರೆ. ಅದೇ ರೀತಿ ಅವರ ಯಾರಾದರೂ ಕ್ಲೋಸ್ ಸರ್ಕಲ್ ಇದ್ದರೆ, ಅಂದರೆ ಕ್ಲೋಸ್ ಫ್ರೆಂಡ್ ಹತ್ರ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಟು ಆಗ್ತಾ ಇಲ್ಲ ಅನ್ನೋ ವಿಷಯನ ಅವರ ಗೆಳೆಯರ ಜೊತೆ ಅವರು ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಎಷ್ಟು ಎಮೋಷ್ನಲ್ ಆಗಿ ಅವರು ನಿಮಗೆ ಕನೆಕ್ಟ್ ಆಗಿದ್ದಾರೆ, ನೀವಿಲ್ದಲೇ ಅವರಿಗೆ ಆಗ್ತಾ ಇಲ್ಲ ಅನ್ನೋ ವಿಷಯನ ಕೂಡ ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಎಷ್ಟು ಅಟ್ರಾಕ್ಟ್ ಆಗಿದ್ದಾರೆ ನಿಮಗೆ ಅಂದರೆ, ಅವರು ನಿಮ್ಮ ಮೇಲಿರುವ ಪ್ರೀತಿಯನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜೊತೆ ಕಳೆದ ನಿಮಿಷಗಳನ್ನಾಗಿರ್ಬೋದು, ಮಾತುಗಳನ್ನಾಗಿರ್ಬೋದು ಅವ್ರಿಗೆ ಮರೆಯೋಕ್ಕೆ ಆಗ್ತಾ ಇಲ್ಲ. ಇವರು ನಿಮ್ಮನ್ನು ಮರೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ, ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಪ್ರೀತಿಯನ್ನು ಅವ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ. ನೀವು ಅಷ್ಟೊಂದು ಅವರ ಮನಸ್ಸನ್ನು ಗೆದ್ದಿದ್ದೀರಾ. ಅಂದರೆ ಆದರೂ ಕೂಡ ಅವರು ನಿಮ್ಮ ಎದುರಿಗೆ ವೀಕಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ನೀವು ಪ್ರೀತಿನೇ ತುಂಬಿಕೊಂಡಿದ್ದೀರ, ನಿಮ್ಮ ಪ್ರೀತಿ ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಆದರೆ ಅದನ್ನು ಅವರಿನ್ನೂ ಈಗಲೇ ಶೇರ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ನಿಮ್ಮನ್ನು ಮರೆಯೋದಕ್ಕೇನೋ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಅವರಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಫೀಲ್ ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ರಾತ್ರಿ ಹೊತ್ತಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ನಿಮ್ಮ ಬಗ್ಗೆ ಅವರು ತುಂಬ ಫೀಲ್ ಮಾಡಿಕೊಂಡು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮಿಂದ ದೂರದಲ್ಲಿದ್ದರೂ ಕೂಡ ನಿಮ್ಮ ಬಗ್ಗೆ ಇವರು ತುಂಬಾ ಫೀಲನ್ನು ಇಟ್ಕೊಂಡಿದ್ದಾರೆ. ಇದಿಷ್ಟು ಈ ಎನರ್ಜಿಯಿಂದ ತಿಳಿದು ಬರ್ತಾ ಇದೆ. ನಾನು ಈಗ ತಿಳಿಸಿರುವಂಥ ವಿಷಯಗಳು ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿರೋ ಅಷ್ಟು, ಮ್ಯಾಚ್ ಆಗಿರೋ ಅಷ್ಟು ವಿಷಯಗಳನ್ನು ನೀವು ಇಟ್ಕೊಳ್ಳಿ, ಉಳಿದವನ್ನು ಬಿಟ್ಟು ಬಿಡಬೇಕಾಗುತ್ತೆ. ಹೆಲೋ ಆಪ್ಷನ್ ನಂಬರ್ 2, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫೈಲ್ ನಂಬರ್ 2ನ ಯಾರು ಆರಿಸ್ಕೊಂಡಿದ್ದೀರಾ ಅಂಥವರು ನಿಮಗೆ ಇಷ್ಟವಾದ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ 3 ಸಲ ನೆನಪಿಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಆಗ ನಿಮ್ಮ ಎನರ್ಜಿ ಜೊತೆ ಅವರ ಎನರ್ಜಿ ಕನೆಕ್ಟ್ ಆಗಿ ನಿಮಗೆ ಕರೆಕ್ಟಾದ ಮಾಹಿತಿ ಸಿಗುತ್ತೆ. ಈ ವ್ಯಕ್ತಿಯ ಬಗ್ಗೆ ಮಾತಾಡಬೇಕು ಅಂದರೆ, ಈ ವ್ಯಕ್ತಿಯ ಎನರ್ಜಿ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, 2 ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಕಾಣಿಸ್ಕೊಳ್ತಾ ಇದೆ. ಅಂದರೆ ಕೆಲವೊಬ್ಬರ ಜೀವನದಲ್ಲಿ 2 ರಿಲೇಷನ್ಶಿಪ್ ಇದೆ. ಈ ವ್ಯಕ್ತಿ ಜೊತೆ ಯಾರು ಡೀಲ್ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿ 2 ರಿಲೇಷನ್ಶಿಪ್ಪನ್ನು ಹೊಂದಿದ್ದಾರೆ ಅಂತ ಎನರ್ಜಿಲಿ ತಿಳಿತಾ ಇದೆ. ಇಲ್ಲಿ ಕೆಲವರಲ್ಲಿ 2 ರಿಲೇಷನ್ಶಿಪ್ ಇಲ್ಲದೇ ಇದ್ದರೂ ಕೂಡ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕಾಣಿಸ್ತಾ ಇದೆ. ನೀವಿಬ್ಬರು ಸಪ್ರೇಷನಲ್ಲಿ ಇದ್ದೀರಾ ಅಂತ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಡಿಫಿಕಲ್ಟ್ ಕಾಣ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ಇನ್ನೊಬ್ಬರು ವ್ಯಕ್ತಿನ ನೀವು ಕಾಯ್ತಾ ಇದ್ದೀರಾ, ಅಂದರೆ ಇನ್ನೊಬ್ಬರು ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ. ಅಂದರೆ ನಿಮ್ಮ ಜೀವನದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ನಿಮ್ಮಿಬ್ಬರಲ್ಲಿ ಒಬ್ಬರಲ್ಲಿ ಈ ರೀತಿ ಎನರ್ಜಿ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರ ಎನರ್ಜಿ ವೆಯ್ಟಿಂಗ್ ಎನರ್ಜಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಇನ್ನೊಬ್ಬ ವ್ಯಕ್ತಿನ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಎನರ್ಜಿಯಿಂದ ತಿಳಿದು ಬರ್ತಾ ಇದೆ. ಬಹುಶಃ ಈ ಎನರ್ಜಿ ನಿಮ್ಮದಾಗಿದ್ದರೆ ನೀವು ಈ ವ್ಯಕ್ತಿಯನ್ನು ವೆಯ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಅಂದರೆ ನೀವು ಮನಸ್ಸಿನಲ್ಲಿ ಯಾವ ವ್ಯಕ್ತಿಯನ್ನು ನೆನೆಸ್ಕೊಂಡಿದ್ದೀರೋ ಅದೇ ವ್ಯಕ್ತಿಯನ್ನು ನೀವು ವೆಯ್ಟ್ ಮಾಡ್ತಾ ಇರ್ಬೋದು.
ಆದರೆ ನೀವು ಮನಸ್ಸಲ್ಲಿ ನೆನೆಸ್ಕೊಂಡಿರೋ ವ್ಯಕ್ತಿಯ ಎನರ್ಜಿ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ಇವರು ಇನ್ನೊಬ್ಬ ವ್ಯಕ್ತಿ ಜೊತೆ ಅಂದರೆ ಅವರ ಜೊತೆ ಅಟ್ಯಾಚ್ ಆಗಿದ್ದಾರೆ, ಅಟ್ಯಾಚ್ಮೆಂಟಲ್ಲಿದ್ದಾರೆ. ಅವರು ಇನ್ನೊಬ್ಬ ವ್ಯಕ್ತಿನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಎನರ್ಜಿಯಿಂದ ತಿಳಿದು ಬರ್ತಾ ಇದೆ. ಒಂದು ವೇಳೆ ಈ ವ್ಯಕ್ತಿ ಮ್ಯಾರಿಡ್ ಆಗಿರ್ಬೋದು, ಇಲ್ಲ ನೀವು ಮ್ಯಾರಿಡ್ ಆಗಿದ್ದೀರಾ, ಅಥವಾ ನೀವು ಯಾವುದಾದ್ರೂ ಮ್ಯಾರಿಡ್ ಪರ್ಸನ್ಗಾಗಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಆದರೆ ಇಲ್ಲಿ ಒಂದು ಪಕ್ಕ ಕಾಣಿಸ್ಕೊಳ್ತಾ ಇರೋದು ಏನು ಅಂದರೆ, ಥರ್ಡ್ ಪಾರ್ಟಿ ಇದೆ ಇಲ್ಲಿ. ಆ ರೀತಿ ರೆಸೊನೇಟ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಅವರ ಎನರ್ಜಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ. ಆದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಕೂಡ ಅವರ ಮನಸ್ಸಿನಲ್ಲಿ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಇವ್ರಿಗೆ ಎರಡು ಮನಸ್ಸಿದೆ. ಒಂದೊಂದು ಸಲ ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ, ಅಂದರೆ ನಿಮ್ಮನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ, ನೀವಿಲ್ದಲೇ ಅವರಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಥರನೂ ಕೂಡ ಫೀಲ್ ಮಾಡ್ಕೊಳ್ತಾರೆ. ಮತ್ತು ಕೆಲವೊಂದು ಸಲ ಇವರು ಯೋಚನೆ ಮಾಡ್ತಾರೆ, ಬೇಡ ಇದನ್ನೆಲ್ಲ ಬಿಟ್ಬಿಡೋಣ, ಎಲ್ಲವನ್ನು ಮರೆತು ಬಿಡೋಣ ಅಂತ ಯೋಚನೆ ಕೂಡ ಇವ್ರು ಮಾಡ್ತಾರೆ. ಬಹುಶಃ ಈ ವ್ಯಕ್ತಿ ಇನ್ನೊಂದು ಥರ್ಡ್ ಪಾರ್ಟಿಯಿಂದ ಮೂವ್ ಆನ್ ಆಗೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು, ಆ ವ್ಯಕ್ತಿಯನ್ನು ಬಿಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಅಂತ ಎನರ್ಜಿಯಿಂದ ತಿಳಿದು ಬರ್ತಾ ಇದೆ. ಈ ಎನರ್ಜಿ ಥರ್ಡ್ ಪಾರ್ಟಿದಾಗಿರ್ಬೋದು. ಥರ್ಡ್ ಪಾರ್ಟಿಯಿಂದ ಇವರು ಮೂವ್ ಆನ್ ಆಗೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು. ಅಲ್ಲಿಂದ ಮೂವ್ ಆನ್ ಆಗಿ ಇವರು ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ಥರ್ಡ್ ಪಾರ್ಟಿ ಜೊತೆ ಇವರು ಇದ್ದಾರೆ, ಅಂದರೆ ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ, ಸಪ್ರೇಷನಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಇಲ್ಲಿ ಎನರ್ಜಿಯಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ, ಥರ್ಡ್ ಪಾರ್ಟಿ ಇದೆ, ಖಂಡಿತವಾಗ್ಲೂ ಥರ್ಡ್ ಪಾರ್ಟಿ ಇದೆ. ಅಂದರೆ ನಿಮ್ಮಿಬ್ಬರಲ್ಲಿ ಒಬ್ಬ ವ್ಯಕ್ತಿ ಜೊತೆ ಥರ್ಡ್ ಪಾರ್ಟಿ ಇದೆ. ಬಹುಶಃ ಈ ವ್ಯಕ್ತಿ ಇಬ್ಬರು ವ್ಯಕ್ತಿಗಳನ್ನು ಕೂಡ ಬಿಡೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ. ಅಂದರೆ ಇಬ್ಬರ ಜೊತೆನೂ ಕೂಡ ಹೊಂದಾಣಿಕೆಯಿಂದ ಇರಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ಎನರ್ಜಿಯಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ. ನಿಮ್ಮ ಜೊತೆ ಕೂಡ ರಿಲೇಷನ್ಶಿಪ್ನ ಇಟ್ಕೊಳ್ಬೇಕು ಅಂತ ಬಯಸ್ತಿದ್ದಾರೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಕೂಡ ರಿಲೇಷನ್ಶಿಪ್ನ ಮುಂದುವರಿಸಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಈಗ ಪ್ರೆಸೆಂಟಲ್ಲಿ ಈ ವ್ಯಕ್ತಿ ತುಂಬಾ ಕನ್ಫ್ಯೂಸಲ್ಲಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ತುಂಬ ಕನ್ಫ್ಯೂಸಲ್ಲಿದ್ದಾರೆ ಅಂತ ಎನರ್ಜಿಲಿ ಗೊತ್ತಾಗ್ತಾ ಇದೆ ಇಲ್ಲಿ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ, ನಿಮಗೆ ಮ್ಯಾಚ್ ಆಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಮತ್ತು ಅವರ ನೇಮ್ನ ಫಸ್ಟ್ ಲೆಟರ್ನ ಹಾಕ್ಬೋದು, ಇಲ್ಲ ನಿಮ್ಮ ಮತ್ತು ಅವರ ನೇಮ್ನ ಕೂಡ ಹಾಕಿ ಕ್ಲೈಮ್ ಮಾಡ್ಕೋಬೋದಾಗಿದೆ. ಹಲೋ, ಆಪ್ಷನ್ ನಂಬರ್ 3. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ. ಅದೇ ರೀತಿ ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೇಗನೆ ನಿಮ್ಮ ಇಷ್ಟಪಡುವಂತಹ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ 3 ಬಾರಿ ಅವರ ಹೆಸರನ್ನು ನೆನಪಿಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ಈ ರೀಡಿಂಗಿಂದ ಮತ್ತು ಎನರ್ಜಿಯಿಂದ ನೀವು ಚೆನ್ನಾಗಿ ಕನೆಕ್ಟ್ ಆಗಬೇಕು ಅಂದರೆ ಅವರ ಹೆಸರನ್ನು 3 ಸಲ ಯೋಚನೆ ಮಾಡಿ, ಅಂದರೆ ನೆನಪಿಸ್ಕೊಳ್ಳಿ. ಈ ವ್ಯಕ್ತಿಯ ಎನರ್ಜಿಯಲ್ಲಿ ಏನು ತಿಳಿತಾ ಇದೆ ಅಂದರೆ, ಈ ವ್ಯಕ್ತಿ ತುಂಬ ಅಂದರೆ ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ಗಿಲ್ಟಲ್ಲಿದ್ದಾರೆ ಅಂತ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ ಇಲ್ಲಿ. ಇವರು ಯಾಕೆ ಗಿಲ್ಟನ್ನು ಫೀಲ್ ಮಾಡ್ತಾ ಇದ್ದಾರೆ, ಯಾಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂದರೆ, ಅವರು ನಿಮ್ಮ ವಿಷಯವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ತುಂಬ ದುಃಖ ಪಡ್ತಾ ಇದ್ದಾರೆ. ಪಾಸ್ಟಲ್ಲಿ ನಿಮ್ಮಿಬ್ಬರ ನಡುವೆ ಏನೋ ನಡೆದಿದೆ ಅಂದರೆ, ಈ ವ್ಯಕ್ತಿ ನಿಮ್ಮ ಹತ್ರ ಏನೋ ತಪ್ಪಾಗಿ ನಡ್ಕೊಂಡಿರ್ಬೋದು, ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡಿರ್ಬೋದು. ಅದಕ್ಕಾಗಿ ಈಗ ಇವರು ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮೊದಲು ಯಾವುದೋ ವಿಷಯವಾಗಿ ಇವರು ನಿಮಗೆ ಬೇಜಾರನ್ನು ಮಾಡಿದ್ದಾರೆ, ಇಲ್ಲ ಥರ್ಡ್ ಪಾರ್ಟಿ ಜೊತೆ ಇರ್ಬೋದು, ಇಲ್ಲ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವ ಯಾವುದೋ ವಿಷಯ ನಡೆದಿದೆ, ಇವರಿಂದ ಅದು ತಪ್ಪಾಗಿದೆ, ಅದಕ್ಕೋಸ್ಕರ ಇವರು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬ ಒಂದು ಕಷ್ಟವನ್ನು ಕೊಟ್ಟಿದ್ದಾರೆ, ತುಂಬ ಅಂದರೆ ತುಂಬ ದುಃಖವನ್ನು ಉಂಟು ಮಾಡಿದ್ದಾರೆ. ಅದನ್ನು ನೆನೆದು ಈ ವ್ಯಕ್ತಿ ಈಗ ದುಃಖ ಪಡ್ತಾ ಇದ್ದಾರೆ. ಈಗ ಈ ವ್ಯಕ್ತಿಗೆ ಇದರ ಬಗ್ಗೆ ರಿಯಲೈಸ್ ಆಗಿದೆ, ಏನು ತಪ್ಪು ಮಾಡಿದ್ದಾರೆ ಅವರು, ಮೊದಲು ನಿಮಗೆ ಯಾವ ರೀತಿ ಮನಸ್ಸಿಗೆ ಬೇಜಾರನ್ನು ಮಾಡಿದ್ದಾರೆ ಅಂತ ಈಗ ರಿಯಲೈಸ್ ಆಗ್ತಾ ಇದೆ. ಈ ವ್ಯಕ್ತಿಗೆ ಈಗ ಅನ್ನಿಸ್ತಾ ಇದೆ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ಈ ರೀತಿ ತಪ್ಪು ಮಾಡಿರೋದ್ರಿಂದ ಈ ರೀತಿ ಎಲ್ಲ ಆಗಿದೆ ಅಂತ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಈಗ ನಾನು ಏನು ಮಾಡಲಿ, ಈ ಸಿಚುವೇಶನ್ನ ಯಾವ ರೀತಿ ಸರಿ ಮಾಡಲಿ ಅಂತ ಕೂಡ ಇವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳಬೇಕು ಅಂತ ಇದ್ದಾರೆ, ನಿಮ್ಮ ರಿಲೇಷನ್ಶಿಪ್ನ ಸುಧಾರಣೆ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಇವರ ಎನರ್ಜಿಲಿ ರೆಪ್ರೆಸೆಂಟ್ ಏನು ಮಾಡ್ತಾ ಇದೆ ಅಂದರೆ, ಇವರು ತುಂಬಾ ಪಶ್ಚಾತ್ತಾಪ ಪಡ್ತಾ ಇದೆ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. ಎನರ್ಜಿಯಿಂದ ಗೊತ್ತಾಗ್ತಾ ಇದೆ, ತುಂಬ ದುಃಖವನ್ನು ಪಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ.
ಈ ನೀವು ತೋರಿಸ್ತಿದ್ದಂತಹ ಪ್ರೀತಿ, ವಿಶ್ವಾಸ, ರೆಸ್ಪೆಕ್ಟ್ ಏನಿದೆ ಅವ್ರಿಗೆ ಮತ್ತೆ ಎಲ್ಲೂ ಕೂಡ ಸಿಗಲ್ಲ ಅನ್ನೋದು ಇವ್ರಿಗೆ ಅರಿವಾಗ್ತಾ ಇದೆ. ನೀವು ಈ ವ್ಯಕ್ತಿಯನ್ನು ತುಂಬ ರೆಸ್ಪೆಕ್ಟ್ ಮಾಡಿದ್ದೀರಾ, ತುಂಬ ಪ್ರೀತಿಯನ್ನು ತೋರಿಸಿದ್ದೀರಾ, ನೀವು ತುಂಬ ಟೈಮನ್ನು ಕೂಡ ಕೊಟ್ಟಿದ್ದೀರಾ. ಅದಕ್ಕೆ ಬದಲಾಗಿ ಈ ವ್ಯಕ್ತಿಯಿಂದ ನಿಮಗೆ ಅದು ಯಾವುದು ಕೂಡ ಸಿಕ್ಕಿಲ್ಲ. ರೆಸ್ಪೆಕ್ಟ್ ಆಗಲಿ, ಪ್ರೀತಿ ಆಗಲಿ ನಿಮಗೆ ಸಿಕ್ಕಿಲ್ಲ. ಅದೇ ವಿಷಯವಾಗಿ ಈ ವ್ಯಕ್ತಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನನಗೆ ಸಿಕ್ಕಿರುವಂಥ ಪ್ರೀತಿಗಾಗಲಿ, ರೆಸ್ಪೆಕ್ಟ್ಗಾಗಲಿ ನಾನು ಗಿವ್ ಆ್ಯಂಡ್ ಟೇಕ್ ಮಾಡಿಲ್ಲ, ನಾನು ಉದಾಸೀನ ಮಾಡಿದ್ದೇನೆ, ಈಗ ಅದರ ಫಲ ಅನುಭವಿಸ್ತಾ ಇದ್ದೀನಿ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವರು ಮತ್ತೆ ನಿಮ್ಮ ಹತ್ರ ಹಿಂತಿರುಗಿ ಬರಬೇಕು ಅಂತ ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಐ ಹೋಪ್ ಪೈಲ್ ನಂಬರ್ 3 ಅವರಿಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಷ್ಟು ನಿಮಗೆ ರೆಸೊನೇಟ್ ಆಗಿದೆ ಅದನ್ನು ಮಾತ್ರ ಇಟ್ಕೊಂಡು ಉಳಿದಿದ್ದನ್ನು ಬಿಟ್ಬಿಡಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.